ಮಾರ್ಚ್ 13ರಂದು ಸುದ್ದಿಗೋಷ್ಠಿ ನಡೆಸಿದ್ದ ಡಾಕ್ಟರ್ ರತಿ ಅವರು ಕರಾವಳಿಯಲ್ಲಿ ದೈವನರ್ತನ ಸೇವೆಯನ್ನ ಪಂಬದ ಪಾನರ ಸುಮಾರು 16 ಜಾತಿಗಳು ಮಾಡಬೇಕು. ಆದರೆ ಮಂಗಳೂರಿನ ಬೋಲೂರಿನಲ್ಲಿ ಜಾರಂದಾಯ ದೈವಸ್ಥಾನದ ಬಂಟ ದೈವಕ್ಕೆ ಕ್ರಿಶ್ಚಿಯನ್ ಮಹಿಳೆಗೆ ಹುಟ್ಟಿದಂತಹ ಯುವಕನಿಂದ ನರ್ತನ ಸೇವೆ ಮಾಡಲಾಗಿದೆ ಎಂದು ಆರೋಪಿಸಿದ್ದಾರೆ. ಅವರ ಈ ಆರೋಪಕ್ಕೆ ಬೇಕಾದಂತಹ ಜಾತಿ ಪ್ರಮಾಣ ಪತ್ರ ನಮ್ಮಲ್ಲಿದ್ದು ನರ್ತನ ಸೇವೆ ಮಾಡಿರುವಂತಹ ಸುಶಾಂತ್ ಬಂಗೇರ ಒಬ್ಬ ಹಿಂದೂ ಆಗಿದ್ದು ಪಂಬದ ಸಮಾಜಕ್ಕೆ ಸೇರಿದವನು ಎಂದು ದೈವನರ್ತಕ ಸೂರಜ್ ಚಿಪ್ಪಾರ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿಯನ್ನ ನೀಡಿದರು. ನಮ್ಮದೇ ಪಂಬದ ಸಮುದಾಯದ ಗಣೇಶ ಪದವಿನಂಗಡಿ ಎಂಬವರು ಮದುವೆ ಆಗಿರುವಂತದ್ದು ಕ್ರಿಶ್ಚಿಯನ್ ಮಹಿಳೆಯನ್ನ ಎಂಬುದು ಸತ್ಯ. ಮಾತ್ರವಲ್ಲದೆ ಯಾವಾಗ ಕ್ರಿಶ್ಚಿಯನ್ ಮಹಿಳೆ ಗಣೇಶ್ ಎಂಬವರನ್ನ ಮದುವೆಯಾದ್ರೋ ಅವಾಗ್ಲೇ ನಮ್ಮ ಹಿಂದೂ ಸಂಪ್ರದಾಯಕ್ಕೆ ಹಾಗೂ ಪಂಬದ ಜಾತಿಯ ನೀತಿ ನಿಯಮಗಳನ್ನ ಪಾಲಿಸಿಕೊಂಡು ಬಂದಿರ್ತಾರೆ. ಯಾವಾಗ ಒಂದು ಹೆಣ್ಣು ತನ್ನ ಮೂಲ ಧರ್ಮವನ್ನೇ ಬಿಟ್ಟು ಮತ್ತೊಂದು ಧರ್ಮಕ್ಕೆ ಬಂದು ಇಲ್ಲಿನ ಆಚಾರ ವಿಚಾರ ಪದ್ಧತಿಗಳನ್ನು ಅನುಸರಿಸ್ತಾರೆ, ಅವರು ನಮ್ಮವರಾಗ್ತಾರೆ. ಮಾತ್ರವಲ್ಲದೆ ಹೆಣ್ಣನ್ನ ಈ ವಿಚಾರದಲ್ಲಿ ದೂಷಣೆ ಮಾಡುವಂತದ್ದು ಅತಿ ದೊಡ್ಡ ಅನ್ಯಾಯವಾಗ್ತದೆ. ಹಾಗೆಯೇ ಪಂಬದ ಜನಾಂಗದ ಗಣೇಶ್ ಅವರು ಹಿಂದೂ ಸಂಪ್ರದಾಯದಂತೆ ಮದುವೆಯಾಗಿ ಅದರ ನಂತರ ಸುಶಾಂತ ಪಂಬದರನ್ನ ಮಗುವಾಗಿ ಪಡೆತಾರೆ. ಅದರಂತೆ ಕಾನೂನು ಪ್ರಕಾರ ಜಾತಿ ಪ್ರಮಾಣ ಪತ್ರ ಹಾಗೂ ಎಲ್ಲಾ ದಾಖಲೆಗಳನ್ನ ಈಗಾಗಲೇ ಮಾಡಿಕೊಂಡಿರ್ತಾರೆ ಎಂದು ಇದೇ ಸಂದರ್ಭದಲ್ಲಿ ಹೇಳಿದ್ರು. ಚಿಪ್ಪಾರು ಗಣೇಶ್ ಪಂಬದ ಮಾತನಾಡಿ, ಇಲ್ಲಿ ಎಲ್ಲಿಯೂ ಪಂಬದ ಜನಾಂಗದ ವೃತ್ತಿ ಗೌರವವನ್ನ ತೆಗೆಸುವ ಕಾರ್ಯವಾಗ್ಲಿ ಅಥವಾ ದೈವಾರಾಧನೆಗೆ ಅಪಚಾರ ಮಾಡುವ ಕೆಲಸವಾಗ್ಲಿ ಆಗ್ಲಿಲ್ಲ. ಅಂದು ಮಂಗಳೂರಿನ ಬೋಲೂರಿನಲ್ಲಿ ಜಾರಂದಾಯ ದೈವಸ್ಥಾನದ ಬಂಟ ದೇವಕ್ಕೆ ನರ್ತನ ಸೇವೆಯನ್ನ ಶ್ರದ್ಧಾಭಕ್ತಿಯಿಂದ ಕಿಂಚಿತ್ತು ಲೋಪದೋಷಗಳು ಬಾರದಂತೆ ದೈವಿ ಅಪ್ಪನೆಯಂತೆ ನಡೆಸಲಾಗಿದೆ. ಇದರಿಂದ ಮಾಡಿಸಿದವರಿಗಾಗ್ಲಿ ಊರಿಗಾಗ್ಲಿ ನಮಗಾಗ್ಲಿ ಯಾವುದೇ ತೊಂದರೆಗಳು ಬಾರದೆ ಅತ್ಯುತ್ತಮವಾಗಿ ನಡೆದಿದೆ. ನಾನು ಕಳೆದ 31 ವರ್ಷಗಳಿಂದ ಕುಂಬ್ಳೆ ಸೀಮೆ, ವಿಟ್ಲ ಸೀಮೆ, ಕೋಲಿಯೂರು ಸೀಮೆ, ಮಂಜೇಶ್ವರ ಮಾಗನೆ, ಕುರ್ನಾಡು ಮಾಗನೆ, ಹರೆಕಳಪಾವೂರು ಮಾಗನೆ ಹೀಗೆ 10 ಹಲವು ಮಾಗಣಿಗಳಲ್ಲಿ ದೈವನರ್ತನ ಸೇವೆಯನ್ನ ನಿಷ್ಠೆಯಿಂದ ನಮ್ಮ ಜನಾಂಗಕ್ಕೆ ಮತ್ತು ಭಕ್ತ ಸಮುದಾಯದವರಿಗೆ ಧಕ್ಕೆ ಬಾರದ ಹಾಗೆ ನಡೆಸಿಕೊಂಡು ಬಂದಿರುವೆನು. ಇದರಲ್ಲಿ ಸರಿ ತಪ್ಪುಗಳ ಬಗ್ಗೆ ತಿಳಿದುಕೊಂಡಿರುವೆನು. ಮಾತ್ರವಲ್ಲದೆ ಕಾಸರಗೋಡು, ದಕ್ಷಿಣ ಕನ್ನಡ ಅವಿಭಜಿತ ಜಿಲ್ಲೆಯಲ್ಲಿ ಭಕ್ತಿಯಿಂದ ಯಾರೆಲ್ಲ ನನ್ನನ್ನು ಆಹ್ವಾನಿಸ್ತಾರೋ ಅವರಿಗೆಲ್ಲ ಖಂಡಿತವಾಗಿಯೂ ನನ್ನ ಸೇವೆಯನ್ನ ಮಾಡಲು ಸಿದ್ಧನಾಗಿದ್ದೇನೆ. ಮಾತ್ರವಲ್ಲದೆ ಮುಂದಕ್ಕೂ ಯಾರೆಲ್ಲ ಕರೆಯುತ್ತಾರೋ ಅಲ್ಲಿಗೆ ಸೇವೆ ಸಲ್ಲಿಸಲು ಹೋಗ್ತೇನೆ ಎಂದ್ರು. ಇನ್ನು ದೈವನರ್ತಕ ಸುಶಾಂತ್ ಬಂಗೇರ ಮಾತನಾಡಿ, ನನ್ನನ್ನ ಕ್ರೈಸ್ತ ಧರ್ಮಕ್ಕೆ ಸೇರಿದವನು ಎಂದು ಅವಮಾನ ಮಾಡಿದ್ದಾರೆ. ಅವರು ಪತ್ರಿಕಾಗೋಷ್ಠಿ ನಡೆಸಿ ಬಹಿರಂಗವಾಗಿ ಕ್ಷಮೆ ಯಾಚಿಸಬೇಕು. ಅವರ ವೈಯಕ್ತಿಕ ಲಾಭಕ್ಕಾಗಿ ನನ್ನ ಭವಿಷ್ಯ ಹಾಳು ಮಾಡ್ತಾ ಇದ್ದಾರೆ. ಅವರಿಂದ ನನಗೆ ಈ ಪರಿಸ್ಥಿತಿ ಒದಗಿ ಬಂದಿದೆ. ದೈವನರ್ತನ ಮಾಡಲು ಕಷ್ಟವಾಗ್ತಾ ಇದೆ ಎಂದ್ರು. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಗಣೇಶ್ ಕಜ್ಜೆ, ಕಮಲಾಕ್ಷ ಪಂಬದ ಗಂಧಕಾಡು, ಸವಿತಾ ಮತ್ತಿತರರು ಉಪಸ್ಥಿತರಿದ್ದರು. ದೇವಾರಾಧನೆ ಪದ್ಧತಿ ಬಹುಶಃ ಯಾವ ಕೋರ್ಟು ಕಚೇರಿಗಳಲ್ಲೂ ನ್ಯಾಯ ಇತ್ಯರ್ಥ ಆಗದಂತ ವಿಚಾರಗಳು ಅದು ದೈವಾರಾಧನೆ ಕೊಡಿಯಡಿಯಲ್ಲಿ ಅದು ಮುಂಚೆ ಕೂಡ ನಡೀತಾ ಇತ್ತು, ಈಗ ನಡೀತಾ ಇದೆ. ಪ್ರಸ್ತುತ ಈ ಕಾಲಘಟ್ಟದಲ್ಲಿ ಮಾಧ್ಯಮದಲ್ಲಿ ಪ್ರಸ್ತುತ ಈ ವಿಚಾರಕ್ಕೆ ಮಾಧ್ಯಮ ಯಾವುದಂದ್ರೆ ಅದು ದೈವಾರಾಧನೆ ಕೊಡಿಯಡಿಯಲ್ಲಿ ಯಾವ ಕ್ಷೇತ್ರ ಅಂತ ನಾವು ಬಿಂಬಿಸ್ತಾ ಇದ್ದೇವೆ. ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಶೇಷವಾದಂತಹ ಒಂದು ಕೀರ್ತಿ ಮತ್ತು ವಿಶೇಷವಾದಂತಹ ಸ್ಥಾನಮಾನ ಇರುವಂತಹ ಒಂದು ಬೋಲೂರು ಕ್ಷೇತ್ರ. ಅದು ಈ ಪ್ರಸ್ತುತ ಈ ಕಾಲಘಟ್ಟದಲ್ಲಿ ಅಲ್ಲ, ಬಹುಶಃ ನಾನು ಕೂಡ ಸಮಾಜ ಸಂಘದಲ್ಲಿ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಒಂದು ಹೊತ್ತಿನಲ್ಲಿ ಒಂದು ಇಂಥ ಸಂದರ್ಭ ಮುಂಚೆ ಬಂದಿತ್ತು. ಅದನ್ನು ಅಲ್ಲಿಯೇ ನಾವು ಇತ್ಯರ್ಥ ಮಾಡಿದ್ದೇವೆ. ಆ ಕ್ಷೇತ್ರದಲ್ಲಿ ನೇಮಕಕ್ಕೆ ಒಂದು ವಿಚಾರದಲ್ಲಿ ಬಂದಂತ ಒಂದು ಸಣ್ಣ ಒಂದು ನ್ಯಾಯ ಇತ್ತು. ಅದು ಅಲ್ಲೇ ನ್ಯಾಯ ಇತ್ಯರ್ಥವಾಗಿದೆ, ಆ ಕ್ಷೇತ್ರದಲ್ಲಿ ಇತ್ಯರ್ಥವಾಗಿದೆ. ಬಹುಶಃ ಈ ಮಾಧ್ಯಮಗಳಿಗೆ ಇಂಥ ವಿಚಾರಗಳನ್ನು ಹೇಳ್ಕೊಂಡು ಬರುವುದು ಮತ್ತೆ ಇಂಥ ವಿಚಾರ ಪ್ರಚಾರ ಮಾಡುವುದು ಮತ್ತೆ ಕುಲಕಸಬುದಾರರ ಒಂದು ತೇಜೋವಧೆ ಮಾಡುವಂತಹ ಒಂದು ವಿಶೇಷ ವೈಯಕ್ತಿಕ ವಿಚಾರಗಳನ್ನು ಇಟ್ಟುಕೊಂಡು